ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಸತೀಶ್ ಕುಂಪಳ್ಳ ಅವರೇ, ನೂತನವಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಪ್ರಮುಖರೇ, ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ರೌದ್ರಾವತಾರ ತಾಳಿದೆ. ಆದರೆ ನಿದ್ರೆಯಲ್ಲಿದೆ ನಮ್ಮ ಸರ್ಕಾರ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಕಡೆ ಟೀಕೆ ಟಿಪ್ಪಣಿಗಳು ಕಾಣ್ತದೆ ಯಾವುದು ಸಿದ್ದರಾಮಯ್ಯವ್ರ ಮೇಲೆ. ಸಿದ್ದರಾಮಯ್ಯರು ಅಂದರೆ ನಿದ್ರೆ ಮಾಡ್ತಾರೆ, ನಿದ್ರಾಮಯ್ಯ ಅಂತ ಹೇಳಿ. ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಇವತ್ತು ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಕರ್ನಾಟಕದಲ್ಲಿ ಜನವರಿಯಿಂದ ಜುಲೈ 3ನೇ ತನಕ ಅಂಕಿಅಂಶ, ಸರ್ಕಾರದ ಅಂಕಿಅಂಶದ ಪ್ರಕಾರ 6300 ಡೆಂಗು ಪ್ರಕರಣಗಳು ಇದೆ ಅಂತೇಳಿ ಬಂದಿದೆ, ಉಲ್ಲೇಖ ಆಗಿದೆ. ಅದರಲ್ಲಿ 7 ಡೆತ್ ಕೂಡ ಆಗಿದೆ, 7 ಜನ ಸಾವನ್ನು ಅಪ್ಪಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಬ್ಬರು ನಾಗೇಂದ್ರ ಅಂತ ವೈದ್ಯರು, ಮೈಸೂರಿನ ಒಬ್ಬ ವೈದ್ಯರು ಕೂಡ ತೀರ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ 2211 ಇಷ್ಟರವರೆಗೆ ಪ್ರಕರಣಗಳು ಆಗಿದೆ ಅಂಥೇಳಿ ಉಲ್ಲೇಖ ಆಗಿದೆ. ಟೋಟಲ್ 31 ಜಿಲ್ಲೆಗಳಲ್ಲಿ 6300 ಕೇಸಸ್ ಅಂದರೆ ಸರಾಸರಿ ಒಂದು ಜಿಲ್ಲೆಗೆ 200 ಕೇಸಸ್ ಹತ್ತತ್ರ ಅಂಥೇಳಿ ನಮ್ಮ ಗೌರ್ಮೆಂಟಿನ ಉಲ್ಲೇಖ ಇದೆ. ಇಲ್ಲಿನ ದಕ್ಷಿಣ ಕನ್ನಡದ ಇದ್ರ ಪ್ರಕಾರ ನಮ್ಮ ಮ್ಯಾಂಗ್ಳೂರು ಕಾರ್ಪೊರೇಷನಲ್ಲಿ 71 ಕೇಸಸ್ಸು, ಮಂಗಳೂರು ತಾಲೂಕಲ್ಲಿ 44, ಬಂಟ್ವಾಳದಲ್ಲಿ 49, ಪುತ್ತೂರಲ್ಲಿ 6, ಸುಳ್ಯದಲ್ಲಿ 2, ಬೆಳ್ತಂಗಡಿಯಲ್ಲಿ 13 ಕೇಸಸ್ ಅಂತ ಕೊಟ್ಟಿದ್ದಾರೆ. ಇಮ್ಯಾಜಿನ್ ಮಾಡಿ, ಒಂದು 8 ಮೆಡಿಕಲ್ ಕಾಲೇಜ್ ಮಂಗಳೂರು ನಗರದಲ್ಲಿದೆ. ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ 1000 ಬೆಡ್ ಇತ್ತು ಅಂದರೆ ಕನಿಷ್ಠ ಪಕ್ಷ 50 ಡೆಂಗು ಕೇಸಸ್ ಇರ್ತದೆ. ಅಲ್ಲಿಗೆ 400 ಕೇಸಸ್ಸು ಪ್ಲಸ್ 2 ಇನ್ನೂ 100 ಅಂದರೆ 500 ಕೇಸಸ್ಸು ಇವತ್ತು ಹೋದರೂ ಕೂಡ ನಿಮಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಡೆಂಗು ಕೇಸಸ್ ಸಿಗ್ತದೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಆಸ್ಪತ್ರೆಯ ICUಗಳು ಡೆಂಗು ಕೇಸಸ್ಸಿಂದ ಭರ್ತಿಯಾಗಿದೆ. ಯಾವ ಆಸ್ಪತ್ರೆಯಲ್ಲೂ ಬೆಡ್ ಸಿಗದಂಥ ಪರಿಸ್ಥಿತಿ ಇವತ್ತಿದೆ. ಇಷ್ಟು ಕೇಸಸ್ ಇದ್ದರೂ ಕೂಡ ಬರೀ 6300 ಕೇಸಸ್ ಇದೆ ಅಂತೇಳಿ ಉಲ್ಲೇಖ ಆಗಿದೆ. ಒಂದು 500 ಜನ ನಮ್ಮ ಮಂಗಳೂರಲ್ಲಿ ನಗರದಲ್ಲಿ 500 ಡೆಂಗು ಕೇಸಸ್ ಒಂದು ದಿನಕ್ಕೆ ಇದೆ ಅಂತಂದರೆ, 9 ಡೆಂಗು ಕೇಸಸ್ ಅಡ್ಮಿಟ್ ಆಗಿತ್ತು ಅಂದರೆ 10 ಜನ ಹೊರಗಡೆ ಡೆಂಗು ಪಾಸಿಟಿವ್ ಪೇಷಂಟ್ಸ್ ಇರ್ತಾರೆ. ಅಂದರೆ ಇವತ್ತಿಗೆ ಮಂಗಳೂರು ನಗರದಲ್ಲಿ 5000 ಡೆಂಗು ಕೇಸಸ್ ಇದೆ ಅಂತ ಅರ್ಥ. 1:10 ತಗೊಂಡ್ರೆ ಒಬ್ಬ ಮನುಷ್ಯ ಡೆಂಗು ಪಾಸಿಟಿವ್ ಪೇಷಂಟ್ಸಿಗೆ ಒಂದು ಸೊಳ್ಳೆ ಕಚ್ಚಿದ್ರೆ ಆ ಸೊಳ್ಳೆಗೆ ಇನ್ಫೆಕ್ಷನ್ ಆಗ್ತದೆ. ಒಂದು ಸೊಳ್ಳೆ 300 ಮೊಟ್ಟೆ ಇಡ್ತದೆ, ಅದು ಮತ್ತೆ ಬೇರೆಯವರಿಗೆ ಕಚ್ಚಿದವರಿಗೆಲ್ಲ ಡೆಂಗು ಬರ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನು ನಿಲುವನ್ನು ತಗೊಂಡಿದ್ದಾರೆ. ಹಾಗಾಗಿ ಈ ನಿದ್ರೆಯಿಂದ ಹೊರಬರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಡೆಂಗು ರೌದ್ರಾವತಾರಕ್ಕೆ ತಾಳಿದೆ. 2013-14ರಲ್ಲಿ ಡೆಂಗುವಲ್ಲಿ ರಕ್ತಸ್ರಾವದಿಂದ ಜೀವ ಕಳ್ಕೊತಾ ಇದ್ರು. 18-19ರಲ್ಲಿ ಹಾರ್ಟಿಗೆ ತೊಂದರೆ ಆಗಿ ಮಕ್ಕಳಲ್ಲಿ ಎಸ್ಪೆಷಲಿ ಡೆಂಗುವಲ್ಲಿ ಜೀವ ಕಳ್ಕೊತಾ ಇದ್ರು. ಈ ಸತಿದು ಡೆಂಗುದು ಪರಿಣಾಮ ಭಾಳಷ್ಟು ಮಕ್ಕಳಲ್ಲಿ ನಾವು ನೋಡ್ತಾ ಇರೋದು ಅಂದರೆ ಬ್ರೈನಿಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಲಿವರ್ಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಎಲ್ಲ ICUಗಳು ಭರ್ತಿಯಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಫಸ್ಟು ರಿಪೋರ್ಟಿಂಗ್ ಸರಿ ಇಲ್ಲ, ಅಂಡರ್ ರಿಪೋರ್ಟಿಂಗ್ ಆಗ್ತಾ ಇದೆ. ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜು, ಗೌರ್ಮೆಂಟ್ ಕಾಲೇಜಸ್ಸು ಮತ್ತು ಎಲ್ಲ ಹಾಸ್ಪಿಟ್ಲ್ಗಳಿಂದ ಸರಿಯಾದ ರಿಪೋರ್ಟ್ ಸರ್ವೆಲೆನ್ಸ್ ಯೂನಿಟ್ಗೆ ಹೋಗಬೇಕು, ಬ್ಲಡ್ ಸ್ಯಾಂಪಲ್ಸ್ನ ಕಳಿಸುವಂಥ ವ್ಯವಸ್ಥೆ ಆಗಬೇಕು. ಆಗ ನಮಗೆ ಕರೆಕ್ಟಾದ ಮಾಹಿತಿ ಸಿಗ್ತದೆ ಎಷ್ಟು ಕೇಸಸ್ ನಮ್ಮಲ್ಲಿ ಡೆಂಗು ಪಾಸಿಟಿವ್ ಕೇಸಸ್ ಇದೆ ಅಂಥೇಳಿ. ಸರ್ಕಾರದಿಂದ ಮೊನ್ನೆ ತಾನೇ 3ನೇ ತಾರೀಕು ಆದೇಶ ಬಂದಿದೆ, ಡೆಂಗು ಟೆಸ್ಟ್ಗೆ 250 ರೂಪಾಯಿ ಕಿಟ್ಟಿಗೆ ಮಾಡಬೇಕು ಅಂತ. ಅದನ್ನು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡುವ ಹಾಗೆ ಆಗಬೇಕು. ಸರ್ಕಾರದಿಂದ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪ್ಲೇಟ್ಲೆಟ್ ಕಣ 1 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅಲ್ಲಿ ಡೆಂಗು ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬೇರೆ ತೊಂದರೆಗಳು, ಡೇಂಜರ್ ಸೈನ್ಸ್ ಅಥವಾ ವಾರ್ನಿಂಗ್ ಸೈನ್ಸ್, ಬಹಳ ಮುಖ್ಯವಾಗಿ ಇದನ್ನು ಸಾರ್ವಜನಿಕರಿಗೆ ಗಮನವನ್ನು ಹರಿಸಬೇಕಾದಂಥ ಮುಖ್ಯವಾದ ಅಂಶಗಳು ಅಂದರೆ, ಯಾವ ದೊಡ್ಡವರಿಗಾಗಲಿ ಮಗುವಿಗಾಗಲಿ ಜ್ವರ ಬಂದು 3-4ನೇ ದಿನಕ್ಕೆ
ವಾರ್ನಿಂಗ್ ಸೈನ್ಸ್ ಅಂತ ಕರಿತೀವಿ, ಡೇಂಜರ್ ಸೈನ್ಸ್ ಅಂತ. ಅದಿದ್ದರೆ ಖಂಡಿತವಾಗ್ಲೂ ಅಂಥ ಪೇಷಂಟ್ಸಿಗೆ ರಕ್ತ ಪರೀಕ್ಷೆಯಲ್ಲಿ ಡೆಂಗು ಟೆಸ್ಟನ್ನು ಮಾಡಿಸ್ಬೇಕಾಗ್ತದೆ. ಅದಕ್ಕೆ ಎಕ್ಸ್ಟ್ರಾ ಕಿಟ್ಸ್ಗಳನ್ನ ಗೌರ್ಮೆಂಟು ಕೊಡಬೇಕಾಗ್ತದೆ. ವಾರ್ನಿಂಗ್ ಸೈನ್ಸ್ ಅಂದರೆ ಮಗುಗೆ ಅಥವಾ ದೊಡ್ಡವರಿಗೆ ಮುಖಬಾವು, ಹೊಟ್ಟೆಬಾವು, ಕಾಲ್ಬಾವು ಬಂದರೆ, ಎರಡನೇದು ದಿನ ಯೂರಿನ್ ಮಾಡ್ತಿರುವ ಪ್ರಮಾಣದಲ್ಲಿ ಕಡಿಮೆ ಆಯಿತು ಅಂದರೆ, ಹೊಟ್ಟೆ ನೋವು ಬಂದು ಕಂಟಿನ್ಯೂಸ್ ವಾಮಿಟಿಂಗ್ ಆಯಿತು ಅಂತಂದರೆ, ಮೈ ಮೇಲೆ ಬ್ಲೀಡಿಂಗ್ ಥರ ಸಣ್ಣ ಚುಕ್ಕೆಗಳಿದ್ದರೆ, ಅತಿಯಾದ ಆಯಾಸ ಇದ್ದರೆ, ಮತ್ತು ಮಗುಗೆ ಫಿಟ್ಸ್ ಬಂದರೆ, ಮೂಗಿನಲ್ಲಿ ಅಥವಾ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದ್ದರೆ ಕೂಡಲೇ ರಿಪೋರ್ಟ್ ಮಾಡಬೇಕು. ಅದು ಅಂಥ ಪೇಷಂಟ್ಸಲ್ಲೂ ಕೂಡ ಡೆಂಗು ಟೆಸ್ಟನ್ನು ಮಾಡಬೇಕಾಗ್ತದೆ. ನಾನು ಸರ್ಕಾರಕ್ಕೆ ಕೇಳೋದು ಇಷ್ಟೇ, ಈಗ ತುರ್ತಾಗಿ ನಿಯಂತ್ರಣ ಮಾಡೋದಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಾ? ಭಾಳ ತುರ್ತಾಗಿ ತಗೋಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಒಬ್ಬ ಪೇಷಂಟು ಡೆಂಗು ಪಾಸಿಟಿವ್ ಅಂತ ಬಂತು ಅಂದರೆ ಅವನಿಗೆ ಕಚ್ಚುವಂಥ ಸೊಳ್ಳೆ 7 ದಿಂದ 10 ದಿನ ಕಚ್ಚುವಂಥ ಸೊಳ್ಳೆಗಳಿಗೆ ಇನ್ಫೆಕ್ಷನ್ ಬರ್ತದೆ. ಅದರಿಂದ ಬೇರೆ ಇವರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಪೇಷಂಟು ಡೆಂಗ್ಯೂ ಪಾಸಿಟಿವ್ ಇದೆ ಅಂತಂದರೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲೇ ಆಗಲಿ ಅವರಿಗೆ ಪರ್ಸ್ನಲ್ ಪ್ರೊಟೆಕ್ಷನ್ ಕೊಡಬೇಕು, ಸೊಳ್ಳೆ ಪರದೆಯನ್ನು ಕೊಡಬೇಕು. ಎರಡನೇದು ಭಾಳ ಮುಖ್ಯವಾಗಿ ಮಸ್ಕಿಟೋ ರೆಪೆಲೆಂಟನ್ನು ಹಚ್ಚೋದಕ್ಕೆ ಕೊಡಬೇಕು. ಯಾಕೆ ಅಂದರೆ ಆ ಮನುಷ್ಯನಿಗೆ ಯಾವ ಸೊಳ್ಳೆ ಕಚ್ಚುತ್ತೋ ಆ ಸೊಳ್ಳೆಗೂ ಕೂಡ ಇನ್ಫೆಕ್ಷನ್ ಬರುತ್ತೆ. ಆ ನಿಟ್ಟಿನಲ್ಲಿ ಮಸ್ಕಿಟೋ ರೆಪೆಲೆಂಟಲ್ಲಿ ಡೀಟ್ ಅಂತ ಬರ್ತದೆ ಕಂಟೆಂಟ್ ಇರುವಂಥದ್ದು, DEET, ಅಥವಾ ಪರ್ಮಿತ್ರಿನ್ ಅಂತ ಒಂದು ಸ್ಪ್ರೇ ಬರ್ತದೆ. ಆ ಸ್ಪ್ರೇನ ಶರ್ಟ್ ಮೇಲೆ, ಬಟ್ಟೆ ಮೇಲೆ ಹಾಕ್ಕೋಬೋದು. ಯಾಕೆಂದರೆ ಈ ಸೊಳ್ಳೆ ಕಚ್ಚೋದು ಬೆಳಿಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು, ರಾತ್ರಿ ಹೊತ್ತಲ್ಲ. ನಾವು ಕಟ್ಟು ಮಲಗೋದು ರಾತ್ರಿ ಹೊತ್ತು. ಬಟ್ ಅದಕ್ಕೋಸ್ಕರ ಕಂಪಲ್ಸರಿ ಗೌರ್ಮೆಂಟಲ್ಲಿ ಎಲ್ಲ ಆಸ್ಪತ್ರೆಯಲ್ಲಿ, ಶಿವಮೊಗ್ಗದನ್ನು ಇದೇ ಇಷ್ಟನ್ನ ರೈಸ್ ಮಾಡಿದ ಮೇಲೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಮಸ್ಕಿಟೋ ರೆಪೆಲೆಂಟನ್ನು ಪ್ರತಿ ಪೇಷಂಟ್ಸ್ಗೆ ಕೊಡಲಾಗ್ತಿದೆ. ಇದನ್ನು ಖಂಡಿತವಾಗ್ಲೂ ಸರ್ಕಾರದಿಂದ ಪ್ರತಿ ಜಿಲ್ಲೆಗಳಲ್ಲೂ, ಪ್ರತಿ ತಾಲೂಕಲ್ಲೂ, ಪ್ರತಿ PHಗಳಲ್ಲೂ ಕೊಡೋ ಹಾಗೆ ಆಗಬೇಕು. ಪರ್ಸ್ನಲ್ ಪ್ರೊಟೆಕ್ಷನ್ ಭಾಳ ಇಂಪಾರ್ಟೆಂಟು. ಜೊತೆಗೆ ಈಗ ತುರ್ತಾಗಿ ಸೊಳ್ಳೆ ಕಡಿಮೆ ಆಗಬೇಕು ಅಂತಂದರೆ ಅದಕ್ಕೆ ಮೆಲಥಾಯಿನ್ ಸ್ಪ್ರೇನ ಎಲ್ಲೆಲ್ಲಿ ಪೇಷಂಟ್ ಪಾಸಿಟಿವ್ ಬಂದಿದೆಯೋ ಆ ಏರಿಯಾದಲ್ಲಿ ಮೆಲಥಾಯಿನ್ ಸ್ಪ್ರೇನ ಮಾಡಬೇಕು. ಇಂಡೋರ್ ಸ್ಪ್ರೇ ಮತ್ತು ಔಟ್ಡೋರ್ ಸ್ಪ್ರೇ ಮಾಡೋದ್ರಿಂದ ಸೊಳ್ಳೆಯ ಕಂಟ್ರೋಲ್ ಬರ್ತದೆ, ನಮಗೆ ತುರ್ತಾಗಿ ಡೆಂಗೂನ ಕಂಟ್ರೋಲ್ ಬರ್ತದೆ. ಇದನ್ನು ಮಾಡೋದಲೇ ಹೊರತು ಈಗ ನೀವು ನೋಡಿದರೆ ICUಯಲ್ಲಿ ಹೋದರೆ, ಯಾವುದೇ ಒಂದು ICUಗೆ ಹೋದರೆ ಬ್ರೈನ್ ಡ್ಯಾಮೇಜ್ ಆಗಿ ವೆಂಟಿಲೇಟರ್ ಮೇಲಿರುವಂಥ ಬೇಕಾದಷ್ಟು ಮಕ್ಕಳುಗಳು, ದೊಡ್ಡವರು ಸಿಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು. ಲಾರ್ವಾ ಸರ್ವೆಗಳು ಕರೆಕ್ಟಾಗಿ ಆಗಬೇಕು. ಲಾರ್ವಾ ಸರ್ವೆ ಆದಮೇಲೆ ಡ್ರೈ ಡೇನ ಮಾಡಲೇಬೇಕು ವಾರಕ್ಕೊಮ್ಮೆ. ಯಾಕೆಂದರೆ ಇದು ಒಳ್ಳೆಯ ನೀರಿನಲ್ಲಿ ಬೆಳೆಯುವಂಥ ಸೊಳ್ಳೆ, ಅಲ್ಲಿ ಮೊಟ್ಟೆ ಇಡುವಂಥ ಸೊಳ್ಳೆ. ಹಾಗಾಗಿ ಡ್ರೈ ಡೇ, ಒಂದು ವಾರಕ್ಕೆ ಒಂದು ದಿನ, ಯಾವುದಾದ್ರು ಒಂದು ದಿನ ಮನೆಯಲ್ಲಿರುವಂಥ ಶೇಖರಣೆ ಮಾಡಿರುವಂಥ ನೀರು, ಮತ್ತು ಸಜ್ಜದಲ್ಲಿರುವಂಥ ನೀರು, AC ಫಿಲ್ಟ್ರಲ್ಲಿರುವಂಥ ನೀರು, ಮನೆಯಲ್ಲಿರೋ ಮನಿ ಪ್ಲ್ಯಾಂಟು ಅಥವಾ ಪ್ಲ್ಯಾಂಟ್ಗಳಲ್ಲಿರುವಂಥ ನೀರು, ಸಜ್ಜದಲ್ಲಿರುವಂಥ ನೀರು ಎಲ್ಲೆಲ್ಲಿ ಶೇಖರಣೆ ಆಗುತ್ತೋ ಅದನ್ನು ಕಂಪಲ್ಸರಿ ಡ್ರೈ ಮಾಡಬೇಕು. ಇದನ್ನು ಕಂಪಲ್ಸರಿ ಮಾಡಬೇಕಾಗ್ತದೆ. ಇದು ಜೊತೆಗೆ ನಮಗೆ ಸಫಿಷಿಯೆಂಟ್ ಕ್ವಾಂಟಿಟಿಯಷ್ಟು ಪರ್ಮಿತ್ರಿನನ್ನು ಕೊಡಬೇಕಾಗ್ತದೆ ಗೌರ್ಮೆಂಟಿಂದ. ಸಫಿಷಿಯೆಂಟ್ ಕ್ವಾಂಟಿಟಿಯಷ್ಟು ಬೈಲಾರ್ವಲ್ ಸ್ಪ್ರೇ ಕೊಡಬೇಕಾಗ್ತದೆ, ಕೆಮಿಕಲ್ ಕೊಡಬೇಕಾಗ್ತದೆ. ಸಫಿಷಿಯೆಂಟ್ ಕ್ವಾಂಟಿಟಿಯಷ್ಟು ಅವರಿಗೆ ಗ್ಯಾಂಬ್ಯೂಸಿಯಾ ಫಿಶನ್ನು ಕೊಡಬೇಕಾಗ್ತದೆ. ಇದಿಷ್ಟು ಮಾಡಿದಲ್ಲಿ ಮಾತ್ರ ಡೆಂಗು ಕಂಟ್ರೋಲ್ ಬರ್ತದೆ. ಈ ಏನು ಅಂಡರ್ ರಿಪೋರ್ಟಿಂಗ್ ಇದೆಯಲ್ಲ, ಹಾಗಾಗಿ ಅದನ್ನು ಕೂಡಲೇ ಸರ್ಕಾರ ಎಲ್ಲ ಆಸ್ಪತ್ರೆಗಳಿಗೆ ಮಾಹಿತಿ ಕೊಡಬೇಕು. ಯಾವುದೇ ಪೇಷಂಟ್ ಪಾಸಿಟಿವ್ ಬಂದರೆ, ಫೀವರ್ ಮೋರ್ ದೆನ್ 4 days ಇದ್ದರೆ ಆ ಟೆಸ್ಟನ್ನು ಸರ್ವಿಲೆನ್ಸ್ ಯೂನಿಟಿಗೆ ಕಳಿಸುವಾಗ ಆಗಬೇಕು. ಕರೆಕ್ಟಾಗಿ ಡೆಂಗು ಪ್ರಕರಣಗಳು ದಾಖಲಾಗಬೇಕು. ಕೂಡಲೇ ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ನಮ್ಮ ಭಾರತ ದೇಶದಲ್ಲಿ 5% ಜನ ಬಿಲೋ ಪಾವರ್ಟಿ ಲೈನ್ಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಟ್ರೀಟ್ಮೆಂಟನ್ನು ತಮ್ಮ ಜೋಬಿಂದ ಖರ್ಚು ಮಾಡಿ, 60% ತಮ್ಮ ಜೇಬಿಂದ ದುಡ್ಡು ಹಾಕಿ ಖರ್ಚು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಆಯುಷ್ಮಾನ್ ಭಾರತ್ ಅಂಡರಲ್ಲಿ ಈ ಥರ ಪೇಷಂಟ್ಸಿಗೆ ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡೋ ಹಾಗೆ ಮಾಡಬೇಕು. ರಿಪೋರ್ಟಿಂಗ್ ತುಂಬ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ 280 ಕೇಸ್ ಅಂತ ಹೇಳಿದರು. ನಾನು ಸಾಗರ ತಾಲೂಕು ಹಾಸ್ಪಿಟ್ಲಲ್ಲಿ ಎನ್ಕ್ವೈರಿ ಮಾಡಿದೆ, 50 ಪೇಷಂಟ್ ಇದ್ದಾರೆ. ಶಿಕಾರಿಪುರ ತಾಲೂಕು ಹಾಸ್ಪಿಟ್ಲಲ್ಲಿ ಎನ್ಕ್ವೈರಿ ಮಾಡಿದೆ, ಅಲ್ಲಿ 52 ಪೇಷಂಟ್ ಇದ್ದಾರೆ. ಒಂದೊಂದು ಆಸ್ಪತ್ರೆಯಲ್ಲಿ ಅಷ್ಟೊಂದು ಕೇಸಸ್ ಇದ್ದಾಗ ನಾನು ಎಕ್ಸಾಂಪಲ್ ಹೇಳಿದೆ. ಇವತ್ತು ನೀವು ನಿಮ್ಮ ಮೆಡಿಕಲ್ ಕಾಲೇಜಿಗೆ ಹೋದರೆ
1,000 ಬೆಡ್ ಇರುವಂಥ ಮೆಡಿಕಲ್ ಅಟ್ಲೀಸ್ಟ್ 50 ಪೇಷಂಟ್ಸ್ ನಿಮಗೆ ಕೆಪಾಸಿಟಿ ಸಿಗುತ್ತೆ ಅಂದರೆ ಅಂಡರ್ ರಿಪೋರ್ಟಿಗೆ ಸರ್ವಿಲೆನ್ಸಿಗೆ ಬ್ಲಡ್ಡನ್ನು ಕಳಿಸ್ತಾ ಇಲ್ಲ. ಕನ್ಫರ್ಮ್ ಕೇಸಸ್ ಅಂತ ಅವರು ಎಲಿಸಾ ಪಾಸಿಟಿವ್ ಗೌರ್ಮೆಂಟಿಂದ ಸರ್ವಿಲೆನ್ಸ್ ಯೂನಿಟಲ್ಲಿ ಬಂದರೆ ಮಾತ್ರ ಅಲ್ಲಿಗೆ ಬರೋ ಸ್ಯಾಂಪಲ್ಸೇ ಕಡಿಮೆ ಇದೆ. ಅಲ್ಲಿ ಬರೋ ಸ್ಯಾಂಪಲ್ಸು 2-3% ಇರ್ಬೋದು. ಕೇಸಸ್ ಸಿಕ್ಕಾಪಟ್ಟೆ ಇದೆ. ಬಟ್ ಅಲ್ಲಿಂದ ಯಾವ ಹಾಸ್ಪಿಟ್ಲಿಂದನೂ ಅಲ್ಲಿಗೆ ಸರ್ವಿಲೆನ್ಸ್ ಯೂನಿಟಿಗೆ ಕಳಿಸ್ಬೇಕು ಅಂತ ಕಡ್ಡಾಯ ಮಾಡಬೇಕು. ಆಗ ಮಾತ್ರ ನಮಗೆ ಎಕ್ಸಾಕ್ಟ್ ನಂಬರ್ ಆಫ್ ಕೇಸಸ್ ಎಷ್ಟಿದೆ ಎಲ್ಲ ಕೇಸಲ್ಲಿ ಅಟ್ಲೀಸ್ಟ್ ಸಿಕ್ ಕೇಸಸ್ಸು ಐಸಿಯುಲಿರೋ ಕೇಸಸ್ ಆದರೂ ಕಳಿಸ್ಬೇಕಾಗ್ತದೆ. ಇಲ್ಲ ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿ ಆಫ್ ಡೆಂಗು ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಇಲ್ಲ ಫೀವರು 3-4 ದಿನ ಬಂದಾಗ ಪ್ಯಾರಾಸಿಟಮಾಲ್ ತೊಗೋಬೇಕು, ಬೇರೆ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಪ್ಯಾರಾಸಿಟಮಾಲ್ 3-4 ದಿನ ತೊಗೊಂಡ್ಮೇಲೂ ಜ್ವರದ ಜೊತೆಗೆ ಡೇಂಜರ್ ಸೈನ್ಸ್ ನಾನು ಹೇಳಿದ್ನಲ್ಲ, ಆ ಡೇಂಜರ್ ಸೈನ್ಸ್ ಇದ್ದರೆ ಕೂಡಲೇ ಡಾಕ್ಟರ್ ಹತ್ರ ವೈದ್ಯರನ್ನು ಕಾಣಬೇಕು. ಯಾಕೆಂದರೆ ಈ ಸತಿ ಬ್ರೈನ್ ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗ್ತಾ ಇದೆ. ಇಮ್ಮಿಡಿಯೇಟಾಗಿ ಡೆಂಗು ಇಮ್ಮಿಡಿಯೇಟಾಗಿ ಡೆಂಗು ಕಂಟ್ರೋಲ್ ಆಗಬೇಕು ಅಂತಂದರೆ ಸೊಳ್ಳೆ ಕಂಟ್ರೋಲ್ ಆಗಬೇಕು. ಸೊಳ್ಳೆ ಕಂಟ್ರೋಲ್ ಮಾಡೋದಕ್ಕೆ ಏನು ಮೆಜರ್ಸ್ ತೊಗೊಂಡಿದ್ದಾರೆ? ಇಲ್ಲಿ ತೊಗೊಂಡಿಲ್ಲ, ತೊಗೋಬೇಕು. ಅಡಲ್ಟ್ ಮಸ್ಕಿಟೋನ ಕಡಿಮೆ ಮಾಡಬೇಕು ಅಂದರೆ ಮ್ಯಾಲಥಾಯಿನ್ ಸ್ಪ್ರೇನ ಕರೆಕ್ಟಾಗಿ ಆಗಬೇಕು. ಎಲ್ಲೆಲ್ಲಿ ಕೇಸಸ್ ಇದೆಯೋ ಅಲ್ಲಿ ಆಗಬೇಕು. ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ಬರೋದು ಶಾಲೆಗಳಲ್ಲಿ ಸುತ್ತಮುತ್ತಲ ಆವರಣದಲ್ಲಿ ಮ್ಯಾಲಥಾಯಿನ್ ಸ್ಪ್ರೇ ಆಗಬೇಕು. ಅಲ್ಲಿನ ಸೋರ್ಸ್ ರಿಡಕ್ಷನ್ ಆಗಬೇಕು. ಎಲ್ಲ ಆಗ್ತಾ ಇಲ್ಲ, ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಆಗಿದ್ರೆ ಇಷ್ಟೊಂದು ಕೇಸಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಓದ್ಸಲಿಗಿಂತ 37% ಜಾಸ್ತಿ ಇದೆ ಕೇಸಸ್ಸು. ಬಟ್ ಅಂಡರ್ ರಿಪೋರ್ಟಿಂಗ್ ಆಗ್ತಾ ಇದೆ. ಯಾಕೆಂದರೆ ಸ್ಯಾಂಪಲ್ಸ್ ಯಾವುದು ಗೌರ್ಮೆಂಟಿಗೆ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಇವನ್ ಗೌರ್ಮೆಂಟ್ ಹಾಸ್ಪಿಟ್ಲಿಂದನೇ ಹೋಗ್ತಾ ಇಲ್ಲ ಕರೆಕ್ಟ್. ಇನ್ನಾದರೂ ನಿದ್ರೆ ಮಾಡ್ತಿರುವ ಸಿದ್ದರಾಮಯ್ಯರ ಸರ್ಕಾರ ಎಚ್ಚೆತ್ಕೋಬೇಕು. ಡೆಂಗೂನ ಕಡಿಮೆ ಮಾಡಬೇಕು. ಭಗವಂತನ ಇಚ್ಛೆ ಇದ್ದರೆ ಪುಣ್ಯಕ್ಕೆ ಮಂಗಳೂರಲ್ಲಿ ಚೆನ್ನಾಗಿ ಮಳೆ ಆಗ್ತಿದೆ. ನ್ಯಾಚುರಲ್ ಆಗಿ ಭಗವಂತನ ಆಶೀರ್ವಾದದಿಂದ ಕಡಿಮೆ ಆಗಬೇಕಷ್ಟೇ. ಬಿಟ್ಟರೆ ಈ ಸರ್ಕಾರ ಜೀವಮಾನದಲ್ಲಿ ಇನ್ನೂ ಅದಕ್ಕೆ ಏನೂ ಕೆಲಸವನ್ನು ಮಾಡ್ತಾ ಇಲ್ಲ. ಅದಕ್ಕೆ ಕೂಡಲೇ ಅದನ್ನು ಆ್ಯಕ್ಷನ್ ತಗೋಬೇಕು ಅಂತ ಎಲ್ಲ ಮಾಧ್ಯಮ ಮತ್ತು ಪತ್ರಕರ್ತರ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ. ಮುಖ್ಯವಾಗಿ ಪೇರೆಂಟ್ಸಿಗೆ ಒಂದು ಮೆಸೇಜ್ ಕೊಡಿ, ದೊಡ್ಡವರಿಗೆ ಒಂದು ಮೆಸೇಜ್ ಕೊಡಿ. ಯಾರಿಗೆ ಜ್ವರ 3-4 ದಿನದ ನಂತರ ಜ್ವರದ ಜೊತೆಗೆ ತಲೆನೋವು ಇರ್ತದೆ, ತಲೆನೋವು ಜೊತೆಗೆ ಹೊಟ್ಟೆ ನೋವು, ವಾಂತಿ ಆಗ್ತದೆ, ಮೈ ಮೇಲೆ ಬ್ಲೀಡಿಂಗ್ ಸ್ಪಾಟ್ಸ್ ಇದೆ, ಮೋಷನಲ್ಲಿ ಮತ್ತು ಮೂಗಲ್ಲಿ ಬ್ಲೀಡಿಂಗ್ ಬರ್ತಾ ಇದೆ, ಜೊತೆಗೆ ಭಾಳ ಅತಿಯಾದ ಸುಸ್ತಿದೆ, ಈ ಥರವರಿಗೆ ಖಂಡಿತವಾಗ್ಲೂ ಕೂಡಲೇ ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸಿ ತಪಾಸಣೆ ಮಾಡಿಸಿ ಅಂಥೇಳಿ ಈ ಸಮಯದಲ್ಲಿ ನನಗೆ ತಮ್ಮೆಲ್ಲರಿಗೂ ಈ ವಿಷಯವನ್ನು ಎಲ್ಲರಿಗೂ ಮುಟ್ಟಿಸುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ.